ಕಲಿಯುಗದ ಭಕ್ತ ಮತ್ತು ಕೃಷ್ಣ. ಈ ಕಲಿಯುಗ, ಇಲ್ಲಿ ಪಾಪವೂ ಸುಲಭ, ಪುಣ್ಯವೂ ಕಠಿಣ. ಆದರೆ ಭಕ್ತನ ಹೃದಯ ಸತ್ಯವಾಗಿದ್ದರೆ ಭಗವಂತನ ಕಣ್ಣು ಸದಾ ಅವನ ಮೇಲೆಯೇ. ಒಂದು ಸಣ್ಣ ಹಳ್ಳಿಯಲ್ಲಿ ಕೃಷ್ಣನ ನಾಮವೇ ಉಸಿರಾಗಿಟ್ಟುಕೊಂಡಿದ್ದ ಒಬ್ಬ ಭಕ್ತನಿದ್ದ. ಬೆಳಗಿನ ಜಾವ ತುಳಸಿಗೆ ನೀರು ಹಾಕಿ ಕೃಷ್ಣ ಎಂದು ಕರೆಯದೆ ಅವನ ದಿನ ಆರಂಭವಾಗುತ್ತಿರಲಿಲ್ಲ. ಆದರೆ ಕಲಿಯುಗ ಸುಮ್ಮನೆ ಬಿಡುವುದಿಲ್ಲ, ಭಕ್ತಿಯನ್ನು ಪರೀಕ್ಷಿಸದೇ ಬಿಡುವುದಿಲ್ಲ. ಭಗವಾನ್ ಕೃಷ್ಣನು ನೋಡುತ್ತಿದ್ದ, ಈ ಭಕ್ತನು ನನ್ನನ್ನು ಎಷ್ಟು ದೂರದವರೆಗೆ ಹಿಡಿದುಕೊಳ್ಳುತ್ತಾನೆ ಎಂದು. ಒಂದು ದಿನ ಭಕ್ತನ ಬದುಕಿಗೆ ಸುಂದರವಾದೊಬ್ಬಳು ಹೆಣ್ಣು ಪ್ರವೇಶಿಸಿದಳು. ಕಣ್ಣುಗಳಲ್ಲಿ ಆಕರ್ಷಣೆ, ಮಾತಿನಲ್ಲಿ ಮಧುರತೆ, ಮನಸ್ಸಿನಲ್ಲಿ ವ್ಯಾಮೋಹ. ಭಕ್ತನ ಮನಸ್ಸು ನಿಧಾನವಾಗಿ ಜಾರಿತು. ನಾಮಸ್ಮರಣೆ ಕಡಿಮೆಯಾಯಿತು. ದೇವರ ಮುಂದೆ ಕೈಜೋಡಿಸುವುದು ಮನಸ್ಸಿಲ್ಲದ ಕರ್ಮವಾಯಿತು. ಕೃಷ್ಣನು ಮೌನವಾಗಿದ್ದ, ಆದರೆ ದೂರವಾಗಿರಲಿಲ್ಲ. ಭಕ್ತನು ಹೆಣ್ಣಿನ ವ್ಯಾಮೋಹದಲ್ಲಿ ತನ್ನ ಇರುವಿಕೆಯನ್ನು ಮರೆತಾಗ, ಧರ್ಮ ಮರೆತು, ಕರ್ತವ್ಯ ಮರೆತು, ಅಹಂಕಾರದಲ್ಲಿ ಮುಳುಗಿದಾಗ, ಆ ಕ್ಷಣದಲ್ಲೇ ಭಗವಾನ್ ಕೃಷ್ಣನು ಪರೀಕ್ಷೆಯನ್ನು ಆರಂಭಿಸಿದ. ಧನ ಹೋಯಿತು, ಮಾನ ಹೋಯಿತು, ಸಂಬಂಧಗಳು ದೂರವಾದವು. ಭಕ್ತನು ದೇವರನ್ನು ದೂಷಿಸಲಿಲ್ಲ, ಆದರೆ ಮೌನವಾಗಿ ಅತ್ತುಕೊಂಡ. ಒಂದು ರಾತ್ರಿ ಖಾಲಿ ಮನೆಯಲ್ಲಿ ಒಂಟಿ ದೀಪದ ಮುಂದೆ ಕುಳಿತು ಅವನು ಹೇಳಿದ ಮಾತು, ಕೃಷ್ಣ, ನಾನು ನಿನ್ನನ್ನು ಮರೆತಿದ್ದೇನೆ, ಆದರೆ ನೀನು ನನ್ನನ್ನು ಮರೆತಿಲ್ಲ ಅಲ್ವಾ? ಆ ಕ್ಷಣ ಹೃದಯದೊಳಗೆ ಒಂದೇ ಧ್ವನಿ, ನಾನು ದೂರ ಹೋಗಿಲ್ಲ, ಹೋದದ್ದು ನೀನೆ. ನಿನ್ನನ್ನು ಕರೆಯಲು ನಾನು ಪರೀಕ್ಷೆ ನೀಡಿದೆ. ಅವನು ಕುಸಿದು ಬಿದ್ದ. ಅಹಂಕಾರ ಒಡೆದಿತು, ವ್ಯಾಮೋಹ ಕರಗಿತು, ಭಕ್ತಿ ಪುನರ್ಜನ್ಮ ಪಡೆಯಿತು. ಅಂದಿನಿಂದ ಅವನು ಹೆಣ್ಣನ್ನು ಗೌರವಿಸಿದ, ಲೋಕವನ್ನು ಕಂಡ, ಆದರೆ ದೇವರನ್ನು ಬಿಟ್ಟಿಲ್ಲ. ಕೃಷ್ಣನು ನಗುತ್ತಿದ್ದ, ಏಕೆಂದರೆ ಪರೀಕ್ಷೆಯಲ್ಲಿ ಸೋತವನನ್ನು ನೋಡಿಯಲ್ಲ, ಪಶ್ಚಾತ್ತಾಪದಿಂದ ಮರಳಿದ ಭಕ್ತನನ್ನು ಭಗವಂತ ಎಂದಿಗೂ ತಳ್ಳುವುದಿಲ್ಲ, ತನ್ನ ಬಳಿಗೆ ಕರೆದುಕೊಳ್ಳುತ್ತಾನೆ. ಈ ಕಲಿಯುಗದಲ್ಲಿ ಪರೀಕ್ಷೆ ಬರುವುದು ತಪ್ಪಲ್ಲ, ಪರೀಕ್ಷೆಯಲ್ಲಿ ಮರೆತು ಹೋಗುವುದೂ ಸಹಜ. ಆದರೆ ಮರಳಿ ಕೃಷ್ಣನ ಹೆಸರನ್ನು ಹಿಡಿದರೆ ಸಾಕು, ಭಗವಂತನು ಭಕ್ತನನ್ನು ತಳ್ಳುವುದಿಲ್ಲ, ತನ್ನ ಬಳಿಗೆ ಕರೆದುಕೊಳ್ಳುತ್ತಾನೆ. ಈ ಕಲಿಯುಗದಲ್ಲಿ ಮಾನವನಿಗೆ ಯಜ್ಞಯಾಗಾದಿ ಮಾಡುವುದೆಂದರೆ ಕಷ್ಟ. ಅದಕ್ಕಾಗಿ ಶ್ರೀಕೃಷ್ಣನು ಚೈತನ್ಯ ಪ್ರಭುವಾಗಿ ಕಲಿಯುಗದಲ್ಲಿ ಸುಲಭವಾದ ಮಾರ್ಗವನ್ನು ಮಾನವನ ಉದ್ಧಾರಕ್ಕಾಗಿ ನೀಡಿದರು. ಅದೇ ಮಹಾಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದೇ ಮನುಜನ ನೂರಾರಿ ಗೊಂದಲಗಳಿಗೆ ಪರಿಹಾರ. ಪ್ರಿಯ ಸ್ನೇಹಿತರೆ, ಈ ಕಥೆ ಹೇಳುವುದು ನಾವು ಭಗವಂತನನ್ನು ಮರೆಯಬಹುದು, ಆದರೆ ಭಗವಂತ ಯಾರನ್ನೂ ಮರೆಯುವುದಿಲ್ಲ. ಸದಾ ಅವನೊಳಗೆ ಇದ್ದುಕೊಂಡು ಅವನ ಕರ್ಮಗಳಿಗೆ ತಕ್ಕ ಫಲವನ್ನು ನೀಡಿ ಸರಿಯಾದ ಮಾರ್ಗವನ್ನು ನೀಡುವವನೇ ಭಗವಂತ. ನಮಸ್ಕಾರ. ಇದೇ ರೀತಿಯ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗ್ತೀನಿ.